ನಮ್ಮ ಅತ್ತೆ ಇರ್ಬೋದು ಹೊಲ್ದ ಕಡೆಗೆ ಹೋಗಿ ಬರ್ತೀನಿ ಅಂತ ಹೋತು ಬರ್ಲೇ ಇಲ್ಲ ಏಟತ್ತಾತು. ಓ ರಂಗಕಯ್ಯ ಬಾರಿ ಅಪ್ರೂಪಕ್ಕೆ ಬಂದಮ್ಮ ನಮ್ಮ ಮನೆ ಕಡೆಗೆ ಬಾ ರಾಗಿ ಹೊಸದು ಅದನ್ನೇ ಹೇಳೋಣ ಅಂತ ಬಂದೆ ಕಣೆ ಲಸ್ಮಕ್ಕ. ಎಲ್ಲಿ ನಿನ್ ಮಗ ಮನೆ ಕಂಡವನೇನು? ಹ್ಞೂ ಮನೆ ಕಂಡವನೇ. ಅದಕ್ಕೆ ನಾನು ಸುಮ್ಮ ಕುಕ್ಕೊಂಡಿದ್ದೀನಿ. ಉಂಡು ಬಂದೆ ಅಲ್ಲೇನೆ? ಇನ್ನ ಉಂಡಿಲ್ಲ ಏನೂ ಇಲ್ಲ. ರಾಗಿನ ಹೋಗ್ತಿದ್ವಲ್ಲ ಚೀಲ ಮಾಡಿತ್ತು ಅದಕ್ಕೆ ಒಂದು 8 ಚೀಲ ಆಗಿದ್ವು ಮಂತಾಗ ಹಾಕಿ ಬಂದಿತ್ತು ನಮ್ಮಯ್ಯಪ್ಪ. ಅದಕ್ಕೆ ನಿಮ್ಮನ್ನ ಕರ್ದೋಗೋಣ ಅಂತ ಬಂದೆ ಹಂಚ್ಕೊಂಬನ ಅಂತಾನ. ಅಯ್ಯೋ ಅದ್ರಾಗ ಏನೈತಿ, ನಿಮ್ಮಂತಕ್ಕೆ 8 ಚೀಲ ಆಗಿದ್ರೆ ನಿಮ್ಮಂತಕ್ಕೆ 4 ಚೀಲ ಹಾಕ್ಕೊಂಡು ನಮ್ಮಂತಕ್ಕೆ 4 ಚೀಲ ಹಾಕಿ ಬಂದಿದ್ರೆ ಆಗದಮ್ಮ ಅದೇ ಗಡೆಗೆ. ತಿರ್ಗಿನೇ ನಾವು ಬಂದು ನೋಡೋದು ಹೆಂಗನಾಗ್ಲಿ. ಆಮೇಲೆ ನಿಮ್ಮ ಅತ್ತೆ ಏನೋ ಒಂದ್ಗಿಂದತು ಸ್ಯಾನೆ ತಾಂತಾರೇನೋ ಅಂತಾನ ಕರ್ದು ಬರೋಗು ಇಲ್ಲೇನೆ ನೋಡ್ಬಿಟ್ಟು ತಕೊಂಡು ಹೋಗ್ಲಿ ಆಮೇಲೆ ಒಳಕಿಕ್ಕೆ ಮನ ಅಂತ ಹೇಳಿ ಹೇಳ್ತು ನಮ್ಮಯ್ಯಪ್ಪ. ಅದಕ್ಕೆ ಹೇಳೋಣ ಅಂತ ಬಂದಮ್ಮ. ಎಲ್ಲಿ ನಿಮ್ಮ ಅತ್ತೆ? ಇಲ್ಲ ನಮ್ಮ ಅತ್ತೆ ಹೊಲ್ದಕ್ಕೆ ಹೋಗೈತಿ, ಈಗ್ಲಾಗ್ಲೇ ಬರುತ್ತೇನಮ್ಮ. ಮತ್ತೆ ಬಂದು ಏನೋ ಗೊತ್ತೋ ಏನೋ ನೀನೇ ಬಾರೆ ಸುಮ್ಮನೆ ಅತ್ತಾಗೆ. ನೋಡ್ಕೊಂಡು ನಮ್ಮಯ್ಯಪ್ಪಂದ ಗಾಡಿ ಐತಿ ಹಾಕಿ ಕಳಿಸ್ತೀನಿ ಅದ್ರಾಗೇನೆ. ನೋಡ್ಕೊಂಡ್ ಬರಿ ಬಾ. ನಮ್ಮ ಮನೆಗೂ ಏನು ನಾವೇನೇನು ಒಳಕ್ಕೆ ಅಂತ ತಾಂಡೋಗಿ ಇಕ್ಕೊಂಡಿಲ್ಲಮ್ಮ. ತಂದು ಹಂಗೆ ಇಕ್ಕಿದೀವಿ ಎಣ್ಸಿಲ್ ಆಗಿದ್ವು. ಒಂದೀಸು ಸ್ಯಾನೆ ಒಂದಿವ್ಸು ಇಂದ ಉಳ್ಕೊಂಡ ಕುನಿ ಅಂತವೆಲ್ಲನ ಅಚ್ಚಕಟ್ಟ ಮಾಡಿ 20 ಸೇರಿದ್ವೇನ ಮನೆಗೆ ರಾಗಿ ಹಸಿಟ್ಟಿರ್ಲಿಲ್ಲ ಅದಕ್ಕೆ ಅವನ್ನೇ ಹಾಕಿಸ್ಕೊಂಬಂದೆ. ಇನ್ನೇನು ಇವನ ಸೀಲ ಎಣ್ಸಿಲ ಸರಿಯಾಗಿ ಆಗಿದ್ವಲ್ಲ ಅದಕ್ಕೆ 20 ಸೇರಿದ್ದಂಗಿದ್ವು. ಅವನ ಮನೆಗೆ ರಾಗಿ ಹಸಿಟ್ಟಿಲ್ಲ ಅಂತಾನ ಹಾಕಿಸ್ಕೊಂಬಂದೆ ಅಷ್ಟೇ ಬಿಟ್ರೆ ಇನ್ನೇನು ಜಾಸ್ತಿ ಆಗಿಲ್ಲ ಕಣೆ ಲಸ್ಮಕ್ಕ. ನಾನೇನು ಸುಳ್ಳು ಹೇಳ್ತಿಲ್ಲ. ಆತು ಬಿಡೇ ರಂಗಕಯ್ಯ, ನಾನೇನ ಕೇಳಿನ ನೀನೇನು ಸುಳ್ಳು ಹೇಳ್ತೀಯಾ ಎಷ್ಟಾದು ಏನು ಎತ್ತ ಅಂತಾನ. ಬಿಡು 20 ಸೇರ್ತಾನೆ. ನೀನು ಬೆಳೆದೇ ಇದೆಯಾ ಉಣ್ಣು ಏನು ಒಂದಿವ್ಸ ಸ್ಯಾನೆ ತಕೊಂಡು ನಾನೇನೇನು ಒಂಬಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ಕೊಂತ ಹೇಳು. ಬಿಡು ಹೋಗಿ ಹಾಕ್ಸಿ ಕಳ್ಸೋಗಿ ಹೋಗಿ ಸುಮ್ಮನೆ. ನಾನಿನ್ನೇನು ಬರೋ ನನ್ನ ಮಗ ಬೇರೆ ಮನೆ ಕಡೆಯವನೇ ಅಯ್ಯಪ್ಪನೂ ಇಲ್ಲ ಹೊಲ್ತಕ್ಕೆ ಹೋಗೈತೆ. ನಮ್ಮ ಅತ್ತೆನೂ ಯಾತ ಎಮ್ಮಿಗೆ ಒಂದು ಟೂಲ್ ಕಿತ್ಕೊ ಬರ್ತೀನಿ ಅಂತ ಹೋತು ಅದು ಬರಲಿಲ್ಲ. ಕೇಳಿದ್ರು ಹೇಳ್ಬೇಕಲ್ಲಮ್ಮ. ಇನ್ನು ಮುಂದೆ ಕೋರಿಂಗ್ ಮಾಡ್ಬೇಕಲ್ಲ ನಾವು ನಿಮ್ಮ ಹೊಲನ. ಇನ್ನು ಯಾತ ನನ್ನ ಹಾಕನ ಅಂತ ಇದ್ದೀವಿ. ಕಡ್ಲೆ ಗಿಡ ಹಾಕನ ಅಂತಾನ. ಹೆಂಗು ನೀರಿದಾವೆ ನಿಮ್ಮ ಅವು ತೋಟಗಳವು ಕಡ್ಲೆ ಗಿಡ ಹಾಕನ ಅಂತಾನ. ರಾಗಿನ ಅದ್ರಾಗ ಹಂಚ್ಕೊಂಡ್ರೆ ಒಂದಿಟ್ಟು ಗೊಬ್ಬರ ಹೊಡಿಸಿ ಕಡ್ಲೆ ಗಿಡ ಹಾಕನ ಅಂತಾನ. ಆಯ್ತು ಹಾಕೇಳ್ರಿ, ನಾನೇನು ಬೇಡ ಅಂತೀಯ. ನಮ್ಮ ಅಯ್ಯಪ್ಪನೂ ಬೇಡ ಅಂಬಲ್ಲ. ಇನ್ನೇನು ಅದು ನಾವು ಮಾಡೋಕ್ಕಾಗಲ್ಲ, ನಮ್ಮದೇ ಸಾಕು 4 ಎಕರೆ ಮಾಡ್ಕೊಂಡ್ರೆ ಸಾಕು ಅಂಬುತ್ತಯ್ಯಪ್ಪ. ಅದಕ್ಕೆ ನಿಮಗೆ 1 ಎಕರೆ ಕೊಟ್ಟಿರೋದು. ಇನ್ನೇನೆಲ್ಲ ನೀವು ಅಚ್ಚುಕಟ್ಟು ಮಾಡಿಸಿದ್ರಾ ಎಲ್ಲ ಹೊಲನೆಲ್ಲ ಕಲ್ಲೆಲ್ಲ ಅದು ಹೊಲನೆಲ್ಲ ಗೇಯ್ದು ಬದ ಎಲ್ಲ ಹಾಕ್ಸ್ಕೊಂಡು ಅಚ್ಚುಕಟ್ಟ ಮಾಡ್ಕೊಂಡಿದ್ದೀರಾ. ಒಂದು 3-4 ವರ್ಷ ಬೆಳ್ಕೊಂಡು ಉಂಡ್ರಿ. ನಮಗೂ ಒಂದು ದಿವಸ ಆಗ್ತವೆ. ರಾಗಿ ಪಾಗಿ ಬೆಳೆದ್ರೆ ರಾಗಿ ಕೊಡ್ತೀರಾ, ಕಡ್ಲೆಕಾಯಿ ಬೆಳೆದ್ರೆ ಕಡ್ಲೆಕಾಯಿ ಕೊಡ್ತೀರಾ. ಇಬ್ರಿಗೂ ಹಂಚ್ಕೊಂಡಂಗಾಗುತ್ತೆ. ನಮಗೂ ಒಂದಿಷ್ಟು ಬೆಳೆ ಬೆಳೆದಂಗೆ ಆಗುತ್ತೆ, ನಿಮಗೂ ಆಗುತ್ತೆ. ನಿಮ್ದು ಹೊಲ ಇಲ್ಲ ಪಾಪ, ಇನ್ನೇನು ಮಾಡ್ತೀರಾ ನೀವು ಕಂಡರಿ ಕೂಲಿ ಹೋಗೋದು. ನಮ್ಮ ಜಮೀನು ಹಂಗೆ ಖಾಲಿ ಬಿದ್ದಿರುತ್ತೆ ನೀವು ಮಾಡ್ತಿದ್ರೆ. ನಾವೇನು ಕೇಳೋದೇ ಇಲ್ಲ ಇಷ್ಟೇ ಕೊಡ್ರಿ ಅಂತಾನ. ಹೆಚ್ಚು ಕಮ್ಮಿ ತಾಂಡು ನಿಮ್ಗೂ ಖರ್ಚೆಲ್ಲ ಕಾಳ್ದು ಹಂಚ್ಕೊಂಡ್ರೆ ಆತೇಳು. ಸರಿ, ಈಗ ಚೀಲ ಅಲ್ಲ ಇದ್ದಾವೆ ಕಳಿಸ್ಲಾ ನಾನೇನೆ ಅಥವಾ ಯಾರನ್ನ ನಿಮ್ಮ ಅಯ್ಯಪ್ಪನೋ ನಿಮ್ಮ ಅತ್ತೆನೋ ಕಳಿಸ್ತೀಯೋ? ಏನೇ ರಂಗಿ ರಾಗಿ ಎಷ್ಟಾದ್ವೆ ಅಲ್ಲ ಇದುವರೆಗೂ ಅದು ಸುದ್ದಿನೇ ಇಲ್ವಲ್ಲ ಇಷ್ಟಾದು ಇಷ್ಟು ಬಿಟ್ಟು ಅಂತಾನ. ನಿಮ್ಮ ಪಾಡಿ ನೀವು ಬೆಳೆದು ಎಲ್ಲ ಚೀಲ ಮಾಡ್ಕೊಂಡು ಮನೆ ಕಿಕ್ಕೊಂಡ್ಬಿಡ್ರಿ ನಮ್ಗೇನು ಹೇಳ್ದಂಗೆ ಹಂಗ. ಅಯ್ಯೋ ಯಾಕಕ್ಕ ಹಂಗಂತೀಯ? ನಾವ್ಯಾಕೆ ಮನೆ ಒಳಗೆ ಕಿಕ್ಕಂಬ್ಲಿ ಹೇಳು, ಕದ್ದು ಮುಚ್ಚಿ ಮಾಡೋ ಅಂತದ್ದ? ಅಯ್ಯೋ ಅದನ್ನೇ ಹೇಳೋಣ ಅಂತಾನೆ ಬಂದಿದ್ದು. 8 ಚೀಲ ಆಗಿದ್ದಾವೆ ಮನೆ ತಕ್ಕೆ ಹಾಕ್ಕೊಂಬಂದೆಪ್ಪ. ನಮ್ಮ ಅಯ್ಯಪ್ಪ ಗಾಡಿಗೆ ಹಾಕ್ಕೊಂಬಂದೈತಿ, ಅದಕ್ಕೆ ನಿಮಗೆ 4 ಚೀಲ ಹಾಕ್ಕೊಂಡು ಹೋಗ ಕೇಳೋಣ ಅಂತಾನ ಬಂದೆ. ನೀನು ಎಲ್ಲಿಗೋಗಿದ್ದೆ ಇಷ್ಟೊತ್ತಿನ ತಕನ? ನಿಮ್ಮನ್ನೇ ಕರೆಯೋಣ ಅಂತ ಬಂದೆ. 8 ಚೀಲ ಅಷ್ಟೇನಾ? ಹ್ಞೂ ಕಣಕ, ಯಾಕಂಗಂತೀಯ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ. ಮಂತಾಗೇನೆ ಹೊರಗೆ ಇಕ್ಕಿದ್ದೀವಿ. 8 ಚೀಲ ಇದ್ದಾವೆ, 8 ಚೀಲ ಕಟ್ಟಿದ್ವಿ. ಇನ್ನೊಂದು ಸ್ಯಾನೆ ಆಗಿದ್ವು, ನಾವೊಂದಿಷ್ಟು ಹಾಕಿಸ್ಕೊಂಡ್ವಿ ಅಷ್ಟೇನೆ. ಒಂದು 20 ಸೇರಿ ಇದ್ವು. ಮನೆಯಾಗ ರಾಗಿ ಹಸಿಟ್ಟಿರಲಿಲ್ಲ, ರಾಗಿನೂ ಇರಲಿಲ್ಲ, ಹಳೆ ರಾಗಿ. ಅದಕ್ಕೆ ಹೊಸ ರಾಗಿನೇ ಒಂದು ದಿವಸ ಹಾಕ್ಸ್ಕೊಂಬಂದೆ. ಹಂಗೇನೆ ಒಂದು ದಿವಸ ಶಾವಿಗೆನ ಒತ್ತಕ್ಕಾಗುತ್ತೆ ಅಂತಾನೆ ಹಾಕ್ಸ್ಕೊಂಬಂದಿದ್ವಿ ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ಸ್ಯಾನೆ ಏನೋ ಎಷ್ಟು ಸ್ಯಾನೆ ಆಗಿಲ್ಲ ಕಣಕ. ಹುಲ್ಲೈತೆ ಅದನ್ನ ಯಾರಿಗನ ಕೊಡೋಣ ಅಂತಾನೆ ಒಟ್ಟಿಗೆ ಕೊಟ್ಟು ದುಡ್ಡು ಹಂಚ್ಕೊಂಬಕ್ಕಾಗುತ್ತೆ ರಾಗಿ ಹುಲ್ಲ. ಅಲ್ಲ ಗಿರಿಯಮ್ಮ ನೋಡಿರಿ 10-12 ಚೀಲ ಆಗಂಗೆ ಐತಿ ಕಣೆ ನಿಮ್ದು ರಾಗಿತೇನೆ ಅಂತಾನ. ಹೇಳು ನೀನು ನೋಡಿರಿ ಬರೀ 8 ಚೀಲ ಅಂತೀಯಲ್ಲೇ. 8 ಚೀಲ ಅಷ್ಟೇನೆ ಒಂದು ಎಕರೆಗೆ? ಅಲ್ಲ ಒಂದು 12 ಚೀಲ ಆಗಂಗಿತ್ತಮ್ಮ ರಾಗಿತೇನೆ. ಬೋಲ್ ಚೆನ್ನಾಗಿತ್ತು. ನೀನು ನೋಡಿರಿ 8 ಚೀಲ ಅಂತೀಯ. ಅಯ್ಯೋ ಅಕ್ಕ, ಕೊಯ್ಯಕ್ಕೆ ಬಂದವ್ರಿಗೂ ಆಮೇಲೆ ಒಕ್ಕಕ್ಕೆ ಬಂದವ್ರಿಗೂ ಎಲ್ಲರಿಗೂ ಕೊಡ್ಬೇಕಲ್ಲ. ಅವ್ರಿಗೊಂದಿಷ್ಟು ರಾಗಿತೇನೇನ ಅವ್ರಿಗೊಂದಿಷ್ಟು ಕೊಟ್ವಿ. ಎಲ್ಲ ಹೋಗಿ 8 ಚೀಲ ಉಳ್ಕೊಂಡೇವೆ. ನಮಗೂ ನಿಮ್ಗೂ 4 ಚೀಲ ಬೋತ್ತವೆ. ಬಾ ಬೇಕಂದ್ರೆ ಮಂತಾಗಿ ಇಕ್ಕಿದ್ದೀನಿ ನೋಡ್ಕೊಂಡು ಯಾವ್ದನ ಗಾಡಿ ಇದ್ರೆ ಹಾಕ್ಕೊಂಡು ಬರಿವೆಂತಿ. ಇಲ್ಲಾಂದ್ರೆ ನಮ್ಮ ಅಪ್ಪಂದ ಗಾಡಿ ಐತೆ ಹಾಕಿ ಬತ್ತೈತೆ. ಅದಕ್ಕೆ ಬಂದು ನೋಡಿರೆ ಹಾಕಿ ಕಳಿಸ್ತೀನಿ ನಾನೇನೆ. ಬಾ ಹೋಗೋಣ. ನಾನು ಯಾಕೆ ಸುಳ್ಳು ಹೇಳು ನಿನಗೆ? ಸರಿ ಆಯ್ತು ಬಾ ನೋಡೋಣ. ನಿಮ್ಮ ಮನೆಗೆ ಏನಾನ ಇಕ್ಕೊಂಡಿದ್ಯೋ ಏನೋ 1 ಚೀಲ ತೆಗೆದು ನಮಗೆ ಗೊತ್ತಾಗದಂಗೆ. ಯಾರಿಗೆ ಗೊತ್ತು?
ಈಗಿನ ಜನಗಳನ್ನ ನಂಬಕ್ಕಾಗಲ್ಲ, ಸುಳ್ಳು ಸುಳ್ಳು ಹೇಳ್ತಾರೆ. ಕೋರಿಗಂತ ಮಾಡಿ ಅರ್ಧ ಅವರೇ ತಿಂತಾರೆ ಹೊಲ ಮಾಡೋರು. ಅಯ್ಯೋ ಅತ್ತೆ, ಅಯ್ಯೋ ಅವಕ್ಕ ಏನು ಅವಣ್ಣ ಏನು ಅಂತಾರಲ್ಲ, ಹೇಳು ಸುಳ್ಳು ಹೇಳ ಅಂತಾರಲ್ಲ. ನೀನ್ ಯಾಕೆ ಹಂಗ ಅನುಮಾನ ಪಡ್ತೀಯ? ಹೋಗು ನೋಡ್ಕೊಂಡು ತಾಂಬರೋಗ್ ಹೋಗಿ ಹಾಕ್ಯಂಡು, ಅವ್ರದ್ದೇ ಗಾಡಿ ಐತಂತೆ ಹಾಕಿ ಕಳ್ಸುತ್ತೆ. ಅವ್ರದ್ದೇ ಗಾಡಿಗೆ ಹಾಕ್ಯಂಬರೋಗ್ ನೋಡ್ಕೊಂಡು ಹೋಗಿ. ಸುಮ್ಮನೆ ಯಾಕೆ ಮಾತಾಡ್ತೀಯತ್ತ? ಅವ್ರಿಗೂ ಬೇಜಾರಾಗುತ್ತೆ ಪಾಪ. ಬೆಳೆದೇವ್ರೆ ಕಷ್ಟಪಟ್ಟು ಬೀಜ ಹಾಕಿ ಗೊಬ್ಬರ ಹಾಕಿ ಎಲ್ಲ ಕಳೆ ಪಳೆ ತೆಗೆದು ರಾಗಿ ತೆನೆ ಎಲ್ಲನ ಕೊಯ್ದು ಒಕ್ಕಿ ಈಗೆಲ್ಲ ಚೀಲ ಮಾಡ್ಯವ್ರೆ. ಎಲ್ಲ ಮಾಡಿ ನಮಗೆ ಕೊಡ್ಬೇಕು ಅಂತಂದ್ರೆ ಸುಮ್ಮನೆ ಆಗುತ್ತೆ. ನೀನಂತೂ ಅನುಮಾನ ಪಡಕ್ಕೆ ಒಂದು ನೀತಿ ಮಿತಿ ಇರ್ಬೇಕಮ್ಮ. ಸುಮ್ಮನೆ ಹೋಗತ್ತ, ಏನ್ ಮಾತಾಡ್ತೀವಿ? ಸುಮ್ಮನಿರೇ ಲಸ್ಮಕ್ಕ, ನಿನಗೆ ಆತು ಅರ್ಥವಾಗಲ್ಲ. ಬಂದ್ಬಿಡ್ತಾಳೆ ಇವಳು ಒಬ್ಳು. ಬಾರಿ ರಂಗಿ ತೋರ್ಸ್ ಬಾರಿ ಎಷ್ಟಾಗಿವೆ ಅಂತ ನಾನು ನೋಡ್ತೀನಿ. ನಿಮ್ಮ ಮನೆ ಪನೆಗೆ ಇಕ್ಕೊಂಡಿರ್ತೀಯ ಏನೋ, ನಾನು ನೋಡ್ಬೇಕು. ಸರಿ ಆಯ್ತು ನಡಿಯಕ್ಕ, ನಿನ್ನ ಅನುಮಾನನು ಬಗೆಹರಿಲಿ ನೋಡ್ಕೊಂಡು ತಕೊಂಬರಿವಂತೆ. ರಂಗಕಯ್ಯ ರಂಗಕಯ್ಯ, ಏನಿಲ್ಲ ಲಸ್ಮಕ್ಕ, ಮತ್ತೇನ ನಾ ಮಾತಾಡಿರೆ ನೀನೇನು ಬೇಜಾರು ಮಾಡ್ಕೋಬೇಡ. ಸುಮ್ಮನೆ ಹ್ಞೂ ಅನ್ನು ಅಷ್ಟೇನಿ. ನಮ್ಮ ಅಯ್ಯಪ್ಪ ಏನು ಅಂತದಲ್ಲ. ಅಯ್ಯಪ್ಪಗೆ ಹೇಳಿದ್ರೆ ಅರ್ಥ ಮಾಡ್ಕೊಂಬತ್ತೀನಿ. ಮತ್ತೇನೆ ಒಂದಿಟ್ಟು ಅನುಮಾನದ್ದು. ಸುಮ್ಮನೆ ಮಾತಾಡತ್ತೆ, ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಹೋಗು. ಸರಿ ನಮ್ಮ ಆಯ್ತು ಹೇಳು. ಏನು ಮಲ್ಲಣ್ಣ, ಎಷ್ಟಾದ್ವ ರಾಗಿ? ಒಂದು 8 ಚೀಲ ಆಗ್ಯಾವ ಕಣಕ್ಕ, ಅಷ್ಟೇನೆ. ಜಾಸ್ತಿ ಏನೂ ಆಗಿಲ್ಲ. ಕೂಲರ್ ಪಾಲೇರ್ಗೆಲ್ಲ ಕೊಟ್ಟು ಮಿಕ್ಕಿರವು ನಮಗೂ ನಿಮಗೂ 8 ಚೀಲ ಉಳಿದೇವೆ. ನಮಗೆ 4 ಚೀಲ, ನಿಮಗೆ 4 ಚೀಲ. ಎಲ್ಲಕ್ಕ ನನ್ನ ಹೆಂಡತಿ ಬರಲಿಲ್ವೇ? ಬರ್ತಾ ಇದ್ದಾಳ ಅವಳು ಇನ್ನ ಹಿಂದೆ. ನೀನ್ ಹೆಂಡತಿ ಸದಗ್ಲಾಳ ಅವಳು, ಜಲ್ ಬರಲ್ಲ. ಇಷ್ಟೇನು ಆಗಿದ್ದು ಒಳಗೊಳಗೆ ಇಕ್ಕೊಂಡಿದ್ರೆ ಹೆಂಗೆ? ಮನೆ ತಕೊಂಡೋಗಿ, ನನಗೆ ಗೊತ್ತಾಗಲ್ಲ ಅಂತಾನೆ. ಅಯ್ಯೋ ಇದ್ಯಾಕಕ್ಕ ಹಿಂಗೆ ಅನುಮಾನ ಪಡ್ತೀಯ ನಮ್ಮ ಮೇಲೆ? ಬೇಕಂದ್ರೆ ಒಳಕ್ಕೆ ಹೋಗಿ ನೋಡ್ಕೊ ಹೋಗು. ಏನೂ ಇಲ್ಲ, ಒಂದು 20 ಸೇರು ರಾಗಿ ಹಾಕ್ಸ್ಕೊಂಬಂದು ಈಗ ಮುದ್ದೆ ಮಾಡಕ್ಕೆ ಇಕ್ಕೊಂಡಿರೋದು ಬಿಟ್ಟರೆ ಇನ್ನು ಮಿಕ್ಕಿರೋವು ಯಾವೂ ಇಲ್ಲ ಕಣಕ್ಕ, ಎಲ್ಲ ಇಲ್ಲೇ ಇದ್ದಾವೆ. ನೋಡು 8 ಚೀಲ ಆಗಿರೋದು. ಬೇಕಂದ್ರೆ ಏನು ನೋಡ್ಕೊಂಬರೋಕೆ ಹೋಗಿ. ನಾವು ಯಾಕೆ ಸುಳ್ಳು ಹೇಳೋಣ ಹೇಳು? ನಿನಗೆ ಸುಳ್ಳು ಹೇಳಿ ಏನು ಬರಂಗೈತಿ ಹೇಳು? ಅಲ್ಲ, ಕೋರಿ ಮಾಡೋಕ್ಕೆ ನಮ್ಗೊಂದು ದುಡ್ಕೊಂಡು ತಿನ್ಬೇಕು, ಹೊಲ ಕೊಟ್ಟಿದ್ರ ಅಂತದ್ರಾಗೆ ನಾವು ನಿಮಗೆ ಮೋಸ ಮಾಡೋಕ್ಕಾಗುತ್ತೇನಕ್ಕ? ಕೆಂಚಕಯ್ಯ ಹೋಗು, ಮನೆ ಒಳಕ್ಕೆ ಹೋಗಿ ಎಲ್ಲನ ಒಂದ್ಸಲನ ನೋಡ್ಕೊಂಬರೋಗು. ಒಂದು ಕಡೆಯಿಂದ ಅಡುಗೆ ಮನೆ, ಪಡ್ಸಾಲೆ ಎಲ್ಲ ಕಡೆನೂ ನೋಡ್ಕೊಂಬರೋಗು. ಎಲ್ಲನ ಇಕ್ಕಿದೀವ ಅಂತಾನ. ನಿನ್ನ ಅನುಮಾನನು ಬಗೆಹರಿಯುತ್ತೆ. ಯಾಕೆ ಸುಮ್ಮನೆ ಅನುಮಾನ? ಆಯ್ತು ಕಣಿ, ನೋಡ್ಕೊಂಬತ್ತೀನಿ ರಂಗಿ. ಅವಳು ನನ್ನ ಸೊಸೆ ಲಸ್ಮಕ್ಕ ಹೇಳಿಳು ಅಂತಾನ ನಾನೇನು ಹಂಗೆ ಹೋಗಲ್ಲ. ಅನುಮಾನ ಬಂದ್ಮೇಲೆ ಬಗೆಹರಿಸ್ಕೊಂಬಲೇಬೇಕು. ಯಾರಿಗ್ ಗೊತ್ತು? ಅತಿ ಆಸೆರು ನೀವುನು. ಆಮೇಲೆ 1 ಚೀಲ 2 ಚೀಲನ ಎತ್ತಿಕೊಂಡಿದ್ದೆ ಮೊದ್ಲೇನಿ. ಅದಕ್ಕೆ ಕಣಕ್ಕ ಹೇಳ್ತಾ ಇರೋದು, ಹೋಗು ಒಂದ್ಸಲ ನೋಡ್ಕೊಂಬರೋಗು ಮನೆ ಒಳಕ್ಕೆ ಹೋಗಿ. ಇದೇನೇ ಈ ಅಮ್ಮ ಹಿಂಗೆ ಅನುಮಾನ ಪಡುತ್ತೆ? ಅಲ್ಲ, ನಾವೇನು ಸುಳ್ಳು ಹೇಳ್ತಾ ಇದ್ದೀವ? ಮನೆ ಒಳಕ್ಕೆ ಹೋಗಿ ನೋಡ್ಕೊಂಬತ್ತೀನಿ ಅಂತ ಹೋಗ್ತೈತಿ. ಇಂಥ ಯಂಗ್ಸ್ನ ನಾನು ಎಲ್ಲೂ ನೋಡಲಿಲ್ಲ ಬಿಡಮ್ಮ. ನಂಬಿಕೆನೇ ಇಲ್ಲ ಜನಗಳನ್ನ ನಮ್ದು, ಇನ್ನೇನು ಪ್ರಾಣಿಗಳನ್ನ ನಂಬಕ್ಕಾಗುತ್ತಾ? ಅಲ್ಲ, ನಾವು ಎಂಥ ಜನ ಅಂತ ಗೊತ್ತಿದ್ದು ಈ ಅಮ್ಮ ಹಿಂಗೆ ಅನುಮಾನ ಪಡುತ್ತಲ್ಲಿ. ಹೋಗ್ಲಿ ಬಿಡಪ್ಪ, ಆ ಅಮ್ಮಂದಿಟ್ಟು ಹಂಗೇನಿ. ಆ ಸೀನಣ್ಣಯ್ಯ ಲಸ್ಮಕ್ಕ ಅಂತಾರಲ್ಲ, ಏನ್ ಮಾಡೋದು? ಈ ಅಮ್ಮಗೊಂದಿಟ್ಟು ಹಂಗೇನಿ. ಒಂದಿಟ್ಟು ಇವಾಗ ಜಮೀನ್ ಸಿಕ್ಕಿ ಒಂದಿಟ್ಟು ಚೆನ್ನಾಗಾಗ್ಯವರಲ್ಲ, ಅದಕ್ಕೆ ನಮ್ಮಂತ ಬಡವ್ರನ್ ಕಂಡ್ರೆ ಅನುಮಾನ ಈ ಅಮ್ಮಗೆ. ಹೋಗ್ಲಿ ಬಿಡು, ಮೊದ್ಲು ಕೂಲಿ ಹೋಗ್ತಿದ್ದೆಲ್ಲ ನಾ ಮರ್ತು ಬಿಟ್ಟೈತಿ ಈ ಕೆಂಚಕಾಯ, ಅದಕ್ಕೆ ಹಿಂಗಾಡ್ತಾ ಐತಿ. ಹಿಂಗೆ ಅನುಮಾನ ಪಟ್ರೆ ನಾವು ಹೊಲನ ಕೋರಿನೂ ಮಾಡಲ್ಲ, ಯಾತು ಮಾಡಲ್ಲಮ್ಮ. ಹಿಂಗೆ ಅನುಮಾನ ಇಕ್ಕಬಾರ್ದು ಯಾರ ಮೇಲೂ. ಸುಮ್ಮನೆ ನಮ್ಗೇನು ಹೊಲ ಯಾವ್ದೈತಿ? ಇವ್ರು ಬಿಟ್ರೆ ಹೆಂಗ್ ಹೊತ್ಲಾಗೆ ಅವ್ರಿಗೂ 1 ಎಕರೆ ಜಾಸ್ತಿ ಆಗ್ತಿತ್ತಂತೆ ಮಾಡಕ್ಕೆ, ಅದಕ್ಕೆ ಕೊಟ್ಟೇವ್ರಿ. ಈ ಅಮ್ಮಂದು ಏನ್ ಲೆಕ್ಕ? ಲಸ್ಮಕ್ಕ ಸೀನಪ್ಪಂದೆ ಲೆಕ್ಕ. ಅವ್ರೇನೇನು ಅಂತಾರಲ್ಲ ಒಳ್ಳೆಯವರು. ಸುಮ್ಮನೆ ಮಾಡ, ಸುಮ್ಮನೆ ಈ ರಾಗಿ ಹೊಲ ಆಯ್ತಲ್ಲ, ಇನ್ನೇನು ಹುಲ್ಲನ್ನ ನಾವು ಒಂದಿಟ್ಟು ದನಗಳಿಗೆ ಇಕ್ಕೊಂಡು ಇನ್ನು ಮಿಕ್ಕಿರೋದ ಮಾರಕ್ಕಾಗುತ್ತೆ. ಮಾರಿ ಬಂದಿರೋ ದುಡ್ಡಾಗಿ ಹಂಚ್ಕೊಂಬಕ್ಕಾಗುತ್ತೆ. ಇವ ಅಕ್ಕ ಒಂದಿಟ್ಟು ಹಂಗೇನಿ. ಈಗ ರಂಗಮ್ಮ, ರಾಗಿ ನಾಳೆ ಯಾವಾಗ್ಲೂ ಹಾಕಿ ಬಂದಿದ್ರೆ ಚೀಲ ತುಂಬ್ಕೊಂಡು ಯಾವಾಗ ತಕೊಂಬಂದ್ರಿ ಮಂತಕ್ಕೆ? ಇವಾಗ ಎಲ್ಲನ ತೂರಿ ಎಲ್ಲ ಒಣಗಿದ್ವಲ್ಲ ರಾಗಿ, ಅದಕ್ಕೆ ತೂರ್ಕೊಂಡು ಹಂಗೇನೆ ಚೀಲ ಮಾಡ್ಕೊಂಡು ತಗೊಂಬಂದ್ವಮ್ಮ. ಒಂದು 8 ಚೀಲ ಆಗ್ಯಾವ. ಒಂದು 8 ಚೀಲದ ಮೇಲೆ ಒಂದು 20 ಸೇರು ಸ್ಯಾನೆ ಇದ್ವು, ನಾವು ಹಾಕಿಸ್ಕೊಂಬಂದ್ವಿ. ಎಂತ ಕೈ ಬಂದೈತೆ. ಒಳಗೆ ಬಚ್ಚಿಕೊಂಡಿದ್ರಿ ಏನೋ ಅಂತಾನ ನೋಡ್ಕೊಂಬತ್ತೀನಿ ಅಂತಾನ ಮನೆ ಒಳಕ್ಕೆ ಹೋಗಿತ್ತು. ನೋಡಕ್ಕ ಎಷ್ಟು ಅನುಮಾನ ಅಮ್ಮಗೆ. ಹೌದೇನು? ಹೋದ್ರೆ ಹೋಗ್ಲಿ ಬಿಡು. ಅವಳೊಂದಿಟ್ಟು ಹಂಗೇನಿ ಬಿಡು, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅವಳ ಬಗ್ಗೆ. ನೋಡ್ಕೊಂಬಂದೇನು ಕೆಂಚಕಯ್ಯ, ನಿನ್ನ ಅನುಮಾನ ಬಗೆಹರಿತಾ? ಈಗಲಾದ್ರೂ ನಮ್ಮ ಮೇಲೆ ನಂಬಿಕೆ ಬಂತ? ನಾವೇನಂತ ಜನ ಅಲ್ಲ ಕಣಕ, ಮೋಸ ಮಾಡೋ ಅಂತಾರಲ್ಲ. ಅಲ್ಲ, ನಮಗೆ ಸಹಾಯ ಮಾಡಿರೋರ್ಗೆ ನಾವು ಮೋಸ ಮಾಡೋಕ್ಕಾಗುತ್ತೆ? ಅದೇವ್ರು ಮೆಚ್ತಾರೆ ಮೋಸ ಮಾಡಿರಿ? ಹೌದಮ್ಮ, ಯಾರು ನಂಬಕ್ಕಾಗಲ್ಲ. ಈಗ ಎದುರುಗಡೆಗೆ ಬೆಣ್ಣೆ ಹೆಂಗ್ ಮಾತಾಡ್ತಾರೆ, ಒಳಗೆ ನಮಗೆ ಇಕ್ತಾರೆ ಹಿಂದ್ಲಿಂದ ಬತ್ತಿನ. ಅದಕ್ಕೆ ಮತ್ತೀಗ ಯಾವುದಕ್ಕೂ ಹುಷಾರಾಗಿರ್ಬೇಕು. ನಾನು ನೋಡ್ಕೊಂಬಂದೆ, ಎಲ್ಲೂ ಕಾಣಲಿಲ್ಲಮ್ಮ. ಯಾವುದೋ ಒಂದು ಚೀಲ ಇದ್ದಂಗಿತ್ತು. ಅಯ್ಯೋ, ಅದು ಅಕ್ಕಿದು ಕಣಕ, ನೋಡಕ್ಕಿಲ್ಲ ತೆಗ್ದದ್ನು. ಯಾಕೆ ಅನುಮಾನ? ಕೆಂಚಮ್ಮ, ಅನುಮಾನ ಪಡ್ಬೇಕಾದ್ರೆ ಈಟೊಂದು ಇರಬಾರ್ದು ಹೇಳತ್ತ. ಅವ್ರೇನು ಅಂತಾರಲ್ಲ, ಸುಮ್ಮನೆ ನೀವು 4 ಚೀಲ ಅವ್ರು 4 ಚೀಲ ತಕೊಳ್ರಿ, 8 ಚೀಲ ಆಗಿದಾವಂತಿ. ಏನು ಅದಕ್ಕೆ ಯಾಕೆ ಅಷ್ಟೊಂದು ಅನುಮಾನ ಪಡ್ತೀಯ ನೀನು? ಸರಿ ಆತು, 4 ಚೀಲನ ಚೆನ್ನಾಗಿರವ ಹಾಕಿ ಕಳಿಸ್ರಿ. ಅಂತವಿಂತವ ಆಮೇಲೆ ಕಲ್ಲು ದುಂಡಿ ಇರೋ ಅಂತವ ಹಾಕಿ ಕಳಿಸಿರ, ಚೆನ್ನಾಗಿರವ ಹಾಕಿ ಕಳಿಸ್ಬೇಕು ನಮಗೆ.
ಆಯ್ತು ಹೇಳಕ್ಕ, ಚೆನ್ನಾಗಿರವೆ ಹಾಕಿ ಕಳಿಸ್ತೀವಿ. ಮುಂದಾಗಿರವ ನಿಮ್ಗೆ ಯಾಕೆ ಕಳಿಸ್ತೀವಿ, ಹಿಂದಾಗ ಉಳ್ಕೊಂಡವ ನಾವು ಇಕ್ಕೆಂಬ್ತೀವಿ ಹೇಳು. ನೀನೇನು ತಲೆ ಕೆಡಿಸ್ಕೊಬೇಡ, ನಾನೇ ಗಾಡಿಗೆ ಹಾಕ್ಯಂಬಂದು ನಿಮ್ಮ ಅಂತ ಹಾಕ್ತೀನಿ. ನೋಡ್ಕೊಂಬಂತೆ ಅವಾಗ ಹೆಂಗಿದಾವೆ ರಾಗಿ ಅಂತನ. ಸರಿ ಆತು, ಗಾಡಿಗೆ ಹಾಕ್ಯಂಬಂದು ನಮ್ಮನೆ ಒಳಕ್ಕೆ ಇಕ್ಕು. ನಮ್ಮನೆಗೆ ಯಾರು ಗಂಡಸ್ರಿಲ್ಲ, ಎತ್ತಿಕ್ಕರು. ನಮ್ಮ ಹುಡುಗ ಹೊಲ್ದಕ್ಕೆ ಹೋಗ್ಯವನೇ, ನೀನೇ ಒಳಕ್ಕೆ ಇಕ್ಕಬೇಕು ತಂದಂಗ. ಆಯ್ತಕ್ಕ, ನಾನೇ ತಂದು ಒಳಕ್ಕೆ ಇಕ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗು. ಹೋಗಪ್ಪ ಹೋಗು, ಗಾಡಿ ಹೊಡ್ಕ ಬರಗು, ಹಾಕ್ಯಂಡು ಹೋಗಿವಂತಿ ಅವ್ರ ಮಂತಕ್ಕೆ ಹಾಕಿ ಬರಿವಂತಿ. ಅವ್ರ 4 ಚೀಲ ತಿರ್ಗಾಯಿ ಅಮ್ಮ ಹಾಕ್ಯಂಡ್ ಬರ್ಲಿಲ್ಲ ಅಂತ ತಿರ್ಗಿ ಇನ್ನೊಂದ್ಸಲ ಬಂದ್ಬಿಡುತ್ತೆ ಕೆಂಚಕಾಯಿ. ಅದು ಒಳ್ಳೇದಲ್ಲ, ಅದು ಹೋಗಿ ಗಾಡಿ ಹೊಡ್ಕ ಬರಗು. ಸರಿ ಆಯ್ತು, ಹೊಡ್ಕೊಬತ್ತೀನಿ ಹೇಳು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.